ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಈಗ ಕಿಚ್ಚ ಸುದೀಪ್, ರಿಷಾ, ಅದೇ ರೀತಿಯಾಗಿ ಅಶ್ವಿನಿ ಗೌಡ 3 ಜನರ ವಿರುದ್ಧ ಒಬ್ಬರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಅಂತಂದ್ರೆ ಶ್ರೀಮತಿ ಸಂಧ್ಯಾ ಪವಿತ್ರ ಅನ್ನುವಂಥವರು ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡಿರ್ತಕ್ಕಂಥವರು ಈಗ ಆ ಒಂದು 3 ಜನರ ಮೇಲೆ ದೂರನ್ನ ಕೊಟ್ಟಿದ್ದಾರೆ. ಅಸಲಿಗೆ ಆ ಒಂದು ದೂರಿನ ಪ್ರತಿಯಲ್ಲಿ ಏನೇನಿದೆ ಎಂಬುದನ್ನ ನಾನು ನಿಮಗೆ ಸಂಕ್ಷಿಪ್ತವಾಗಿ ಒಂದಿಷ್ಟು ಹೇಳಿಬಿಡ್ತೀನಿ. ಈ ಒಂದು ಕೇಸ್ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರನ್ನ ಅರೆಸ್ಟ್ ಮಾಡ್ತಾರೆ. ಅಂತಂದ್ರೆ ಈಗಾಗಲೇ ಯಾರ ಹೆಸರ ಮೇಲೆ ದೂರನ್ನ ಕೊಟ್ಟಿದ್ದಾರೆ, ಕಿಚ್ಚ ಸುದೀಪ್ ಆಗಿರ್ಬೋದು, ರಿಷಾ, ಅಶ್ವಿನಿ ಗೌಡ, ಈ 3 ಜನರಲ್ಲಿ ಯಾರನ್ನಾದ್ರೂ ಬಂಧಿಸ್ತಾರ? ಸೊ ಇದಕ್ಕೆ ಯಾವುದಾದ್ರೂ ಬಂಧನದ ಭೀತಿ ಇರುತ್ತಾ? ಇವರು ಬಂಧನವಾದರೆ ಯಾವ ಸಂದರ್ಭದಲ್ಲಿ ಬಂಧನ ಆಗ್ಬೋದು? ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ ಅಂತದ್ದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆರಂಭದಲ್ಲಿ ಈ ಒಂದು ದೂರಿನ ಪ್ರತಿಯಲ್ಲಿ ಏನಿದೆ ಎಂಬುದನ್ನು ಒಂದಿಷ್ಟು ಸಂಕ್ಷಿಪ್ತವಾಗಿ ನಾವು ಗಮನಿಸ್ತಾ ಹೋಗೋದಾದ್ರೆ, ಕಿಚ್ಚ ಸುದೀಪ್ ರಕ್ಷಿತಾ ವಿರುದ್ಧ ಗುಡುಗ್ತಾರೆ. ಏನಂತಂದ್ರೆ, ನನಗೆ ಇನ್ನೊಂದು ಮುಖವಿದೆ, ಇನ್ನೊಂದು ಮುಖವನ್ನು ನೋಡಬೇಕಾಗುತ್ತೆ, ಪಿತ್ತ ನೆತ್ತಿಗೇರಿದೆ ಅನ್ನೋ ಪದವನ್ನು ಬಳಕೆ ಮಾಡ್ತಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿಚ್ಚ ಸುದೀಪ್ ಮೇಲೆ ದೂರು ದಾಖಲಾಗಿರ್ತಕ್ಕಂಥದ್ದು. ಇನ್ನು ಅಶ್ವಿನಿ ಗೌಡ ಮೇಲೆ ದೂರು ದಾಖಲಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಎಸ್ ಕೆಟಗರಿ ಅನ್ನೋ ಪದವನ್ನು ಬಳಕೆ ಮಾಡಿರ್ತಾರೆ. ಜಾತಿ ನಿಂದನೆ ಆಗಿದೆ. ಜಾತಿ ನಿಂದನೆಯ ಆಧಾರದ ಮೇಲೆ ಆ ಒಂದು ಕೇಸ್ ಅಶ್ವಿನಿ ಗೌಡ ಅವರ ಮೇಲೆ ದಾಖಲೆ ಆಗಿರ್ತಕ್ಕಂಥದ್ದು. ಇನ್ನು ರಿಷಾ ವಿಚಾರಕ್ಕೆ ಬರೋದಾದ್ರೆ, ಗಿಲ್ಲಿಯ ಮೇಲೆ ಹಲ್ಲೆ ಮಾಡಿದ್ದಾಳೆ. ಈ ಒಂದು ವಿಚಾರದಲ್ಲಿ ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಕೇವಲ ಹೆಣ್ಣು ಮಕ್ಕಳಿಗಾದ್ರೆ ಹಾಗೆ ಹೀಗೆ ಅಂತ ನಾವು ಕೇಸ್ ದಾಖಲಿಸ್ತೀವಿ, ಆದ್ರೆ ಪುರುಷರಿಗೂ ಕೂಡ ಅದೇ ರೀತಿಯಾದಂತಹ ಸಮಾನತೆ ಇದೆ. ಹಲ್ಲೆ ಮಾಡಿರುವ ಕಾರಣದಿಂದಾಗಿ ಅವಳನ್ನ ಅರೆಸ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದಿಷ್ಟು ದೂರನ್ನ ನೀಡಿರ್ತಕ್ಕಂಥದ್ದು. ಸೊ ಈ ಒಟ್ಟಾರೆಯಾಗಿ ಈ ಒಂದು ಕಾರಣಗಳಿಂದ ಇವರ 3 ಜನರ ಮೇಲೆ ದೂರು ದಾಖಲಾಗಿರ್ತಕ್ಕಂಥದ್ದು. ಅಸಲಿ ಸತ್ಯಾಸತ್ಯತೆ ಇದು ಆ ಒಂದು ದೂರಿನ ಪ್ರತಿಯಲ್ಲಿ ಇರುವಂತಹದ್ದು ಇಷ್ಟೇ. ಸೊ ಅದನ್ನ ಸವಿವರವಾಗಿ ಆ ಒಂದು ದೂರಿನ ಪ್ರತಿಯಲ್ಲಿ ಬರೆದಿರ್ತಾರೆ. ಯಾವ ಸಂದರ್ಭ ಏನು ಅದರೆಲ್ಲವನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಹಾಗಾಗಿ ದೂರಿನ ಪ್ರತಿ ಒಂದಿಷ್ಟು ದೊಡ್ಡದಾಗಿರುತ್ತೆ. ಸೊ ಅಂತಂದ್ರೆ ಪೇಜ್ಗಳಲ್ಲಿ ಲೆಕ್ಕಾಚಾರದಲ್ಲಿ 2-3 ಪೇಜ್ಗಳು ದೂರು ಆಗಿರುತ್ತೆ. ಸೊ ದೂರಿನ ಪ್ರತಿಯಲ್ಲಿ ಏನಿದೆ ಎಂಬುದನ್ನು ಒಂದಿಷ್ಟು ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಂಡಿವಿ. ಈಗ ಈ ಒಂದು 3 ಜನರನ್ನ ಬಂಧನವನ್ನ ಮಾಡ್ತಾರ. ಸೊ ಇದು ಇನ್ನೂ ಕೂಡ FIR ಆಗಿಲ್ಲ, ದೂರಿನ ಪ್ರತಿಯಲ್ಲಿದೆ. ಅಂತಂದ್ರೆ FIR ದಾಖಲಾದಂತಹ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ಮಾತ್ರ ಅವರನ್ನ ವಿಚಾರಣೆಗೆ ಕರೆಯುವಂಥದ್ದಾಗ್ಲಿ, ಅರೆಸ್ಟ್ ಮಾಡುವಂಥದ್ದಾಗ್ಲಿ ಅಂತಹದ್ದೆಲ್ಲವೂ ಕೂಡ ಆಗುತ್ತೆ. ಈಗಾಗಲೇ ಇದು ಇನ್ನು FIR ಕೂಡ ಆಗಿಲ್ಲ, ದೂರು ಮಾತ್ರ ದಾಖಲಿಸಿಕೊಂಡಿದ್ದಾರೆ, ದೂರನ್ನ ತೆಗೆದುಕೊಂಡಿದ್ದಾರೆ. ಸೊ FIR ಆದಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅವರನ್ನ ತನಿಖೆಗೆ ಅಂತಹದ್ದೆಲ್ಲವನ್ನು ಕೂಡ ಕರೆಯೋದಕ್ಕೆ ಅವಕಾಶ ಇರುತ್ತೆ. ಬಹುಶಃ ಇದು FIR ಆಗುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಯಾಕೆಂತಂದ್ರೆ ಒಂದು ರಿಯಾಲಿಟಿ ಶೋ ಅವರು ಪ್ರಸಾರವಾಗುವಂತಹ ಪೂರ್ವದಲ್ಲಿಯೂ ಕೂಡ ಸೂಚನೆಯನ್ನ ಕೊಟ್ಬಿಟ್ಟಿರ್ತಾರೆ. ಇದು ಕೇವಲ ಮನರಂಜನೆಗಾಗಿ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕಾಗಿ ಯಾರನ್ನೋ ಉದ್ದೇಶದಿಂದ ಅಥವಾ ಯಾರನ್ನೋ ಇನ್ನೇನೋ ನೋವು ಮಾಡುವಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ. ಒಟ್ಟು ಒಂದು ಸೂಚನೆಯನ್ನ ಕೊಟ್ಬಿಟ್ಟಿರ್ತಾರೆ, ಅದು ಸೇಫರ್ ಝೋನ್. ಸೊ ಸೇಫರ್ ಝೋನ್ ಅಲ್ಲಿ ಆ ಒಂದು ಸೂಚನೆಗಳನ್ನು ಕೊಟ್ಟಿರುವ ಕಾರಣದಿಂದಾಗಿ ಈ ಒಂದು ಚಾನಲ್ ಅಲ್ಲಿ ಏನೇ ನಡೆದರೂ ಕೂಡ ಅದು ಮನರಂಜನೆಯಾಗಿಯೇ ಹೊರಹೊಮ್ಮುತ್ತೆ. ಮನರಂಜನೆಯಾಗಿ ಅದು ಎಲ್ಲರೂ ಕೂಡ ವೀಕ್ಷಣೆ ಮಾಡಬೇಕಾಗುತ್ತೆ. ಅಲ್ಲಿ ಹೊಡೆದಾಟ ಆಗುತ್ತೋ, ಮತ್ತೊಂದಾಗುತ್ತೋ, ಮಗದೊಂದಾಗುತ್ತೋ, ಅದೆಲ್ಲವೂ ಕೂಡ ಲೆಕ್ಕಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದ್ರೆ ಸೇಫರ್ ಝೋನ್ಗೋಸ್ಕರ ಸೂಚನೆಯನ್ನು ಹಾಕಿ ಬಿಟ್ಟಿರ್ತಾರೆ. ಆ ಒಂದು ಆಧಾರದ ಮೇಲೆ ಅವರನ್ನ ಬಂಧಿಸೋದಕ್ಕೆ ಮತ್ತು ಅವರ ಮೇಲೆ FIR ಆಗೋದಕ್ಕೆ ಸಾಧ್ಯ ತುಂಬಾನೇ ಕಡಿಮೆ ಇರುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಶ್ರೀಮತಿ ಸಂಧ್ಯಾ ಪವಿತ್ರ ಸಾಮಾಜಿಕ ಹೋರಾಟಗಾರ್ತಿಯಾಗಿರ್ತಕ್ಕಂಥವ್ರು. ಸೊ ಇವರು ದೂರನ್ನ ಕೂಡ ಕೊಟ್ಟಿದ್ದಾರೆ. ಒಂದು ಕಡೆಯಿಂದ ಇವರು ದೂರು ಕೊಟ್ಟಿರೋದು ತಪ್ಪು ಅಂತ ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಸಮಾಜಕ್ಕೆ ಒಂದು ಸಂದೇಶ ಹೋಗುತ್ತೆ, ಏನೇನೆಲ್ಲ ನಡೀತಾ ಇದ್ದಾವೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಸೊ ಅಂಥದ್ದೆಲ್ಲವೂ ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಂತ ಇವರು ಮಾಡಿದ್ದೇ ಸರಿ ಅನ್ನೋದಕ್ಕೂ ಕೂಡ ಆಗೋದಿಲ್ಲ. ಯಾಕೆಂತಂದ್ರೆ ಹೊರಗಡೆ ಏನ್ ನಡೀತಾ ಇದೆ ಎಂಬುದು ಕೂಡ ಒಳಗಡೆ ಗೊತ್ತಾಗ್ತಾ ಇರಲ್ಲ. ಒಳಗಡೆ ಏನ್ ನಡೀತಾ ಇದೆ ಎಂಬುದನ್ನು ನಾವು ಕೇವಲ ಕೂತ್ಕೊಂಡು ವೀಕ್ಷಣೆ ಮಾಡಬೇಕಾಗಿರುತ್ತೆ. ಈ ರೀತಿಯಾದಂಥ ಸಂದೇಶಗಳನ್ನು ಅವ್ರಿಗೆ ರವಾನೆ ಮಾಡೋದಾಗ್ಲಿ ಅಥವಾ ಹೊರಗಡೆ ಈ ರೀತಿಯಾಗಿ ನಿಮ್ಮ ಬಗ್ಗೆ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಇಂತಹದ್ದೆಲ್ಲವೂ ಕೂಡ ನಡೀತಾ ಇದೆ ಎಂಬ ಒಂದು ಮಾಹಿತಿಯನ್ನು ಕೂಡ ನಾವು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಈ ರೀತಿಯಾದಂಥದ್ದು ಎರಡೂ ಕಡೆ ಇರೋದ್ರಿಂದ ಇಲ್ಲಿ ಹೊರಗಡೆ ನಡೆಯುವಂಥದ್ದು ಹೊರಗಡೆ ನಡೆಯುತ್ತೆ, ಒಳಗಡೆ ನಡೆಯುವಂತಹದ್ದು ಒಳಗಡೆ ನಡೆಯುತ್ತೆ. ಇದರಿಂದ ಯಾವುದೇ ರೀತಿಯಾದಂತಹ ಶಿಕ್ಷೆ ಅಂತಹದ್ದು ಯಾವುದು ಕೂಡ ಸ್ಪರ್ಧಿಗಳಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಇನ್ನು ವೈಯಕ್ತಿಕ ವಿಚಾರ, ಹೊರಗಡೆದು ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಹೊರಗಡೆ ಬೇರೆ ವಿಷಯಕ್ಕೆ ಏನಾದರೂ ಕೇಸುಗಳು ದಾಖಲಾದಂಥ ಸಂದರ್ಭದಲ್ಲಿ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬದಲಿಗೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಿರ್ತಕ್ಕಂತಹ ಒಂದು ಮನರಂಜನೆ ಕಾರ್ಯಕ್ರಮ ಅಂತ ಏನು ತೋರಿಸ್ತಾ ಇದ್ದಾರೋ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನಾದರೂ ನಡೆದರೆ ಅದರ ವಿರುದ್ಧ ಕೇಸ್ ಕೂಡ ದಾಖಲಾಗುವಂಥ ಸಾಧ್ಯತೆ ತುಂಬಾನೇ ಕಡಿಮೆ ಆಗಿರುತ್ತೆ. ಸೊ ಈ ವಿಚಾರಕ್ಕೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಸೊ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.